ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ಮನೆಯವರ ನಡುವೆ ಗಲಾಟೆ. ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಕುಟುಂಬಸ್ಥರು. ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ಮನೆಯವರ ನಡುವೆ ಜಗಳ ನಡೆದಿದ್ದು, ಆ ಗಲಾಟೆ ಪ್ರತಿಭಟನೆಗೆ ತಿರುಗಿರುವ ಘಟನೆ ಶಿರಾ ತಾಲೂಕಿನ ದಾಸರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸ್ವಾತಂತ್ರ್ಯ ದಿನವೇ ಅಕ್ಕಪಕ್ಕದ ನಿವಾಸಿಗಳ ನಡುವೆ ಗಲಾಟೆ ನಡೆದಿದ್ದು, ಪರಸ್ಪರ ಹೊಡೆದಾಟಕ್ಕೆ ತಿರುಗಿದೆ. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯಿದ್ದು, ಇಡೀ ದೇಶದ ಜನ ದೇಶ ಪ್ರೇಮವನ್ನ ಮೆರೆಯುತ್ತಾ ಸಂಭ್ರಮಿಸ್ತಾ ಇದ್ರೆ, ಶಿರಾ ತಾಲೂಕಿನ ದಾಸರಹಳ್ಳಿ ಗ್ರಾಮದ 2 ಕುಟುಂಬಗಳು ಮಾತ್ರ ಗಲಾಟೆ ಮಾಡಿಕೊಂಡು ಹೊಡೆದಾಡಿಕೊಂಡಿದ್ದಾರೆ. ಜಮೀನಿನ ವಿಚಾರಕ್ಕೆ ದಾಸರಹಳ್ಳಿ ಗ್ರಾಮದ ದಾಸಪ್ಪ ಹಾಗೂ ಕೆಂಪಣ್ಣ ಕುಟುಂಬಗಳ ನಡುವೆ ಗಲಾಟೆ ನಡೆದಿದ್ದು, ಮಾತಿಗೆ ಮಾತು ಬೆಳೆದು ಹೊಡೆದಾಡಿಕೊಂಡಿದ್ದಾರೆ. ಕೆಂಪಣ್ಣ ಹಾಗೂ ದಾಸಪ್ಪ ಎಂಬ ಕುಟುಂಬಗಳ ನಡುವೆ ಜಮೀನು ವಿವಾದ ಇದ್ದು, ಸರ್ವೆ ಮಾಡಿದ ಬಳಿಕ ಕಲ್ಲು ನಿಲ್ಲಿಸುವಂತೆ ದಾಸಪ್ಪ ಕುಟುಂಬಸ್ಥರು ಹೇಳಿದ್ರೆ, ಆದ್ರೆ ಅದಕ್ಕೆ ಕ್ಯಾತೆ ತೆಗೆದ ಕೆಂಪಣ್ಣ ಕುಟುಂಬಸ್ಥರು ನಾವು ಜಮೀನಿಗೆ ಕಲ್ಲು ನಿಲ್ಲಿಸೋದೆ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಕೆಂಪಣ್ಣ ಹಾಗೂ ಆತನ ಮನೆಯವರು ದಾಸಪ್ಪ ಕುಟುಂಬದ ಮೇಲೆ ಗಲಾಟೆ ಮಾಡಿದ್ದಾರೆ. ಇನ್ನು ಗಲಾಟೆಯ ಬಳಿಕ ನಮಗೆ ಅನ್ಯಾಯ ಆಗಿದೆ ಎಂದು ದಾಸಪ್ಪ ಹಾಗೂ ಆತನ ಕುಟುಂಬಸ್ಥರು ಆಂಧ್ರ ಪ್ರದೇಶದ ಅಗ್ಲಿ ಗ್ರಾಮಕ್ಕೆ ಹೋಗುವ ಮೊದಲೂರು ಗ್ರಾಮದ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿ ನ್ಯಾಯಕ್ಕೆ ಆಗ್ರಹಿಸಿದ್ದಾರೆ. ರಸ್ತೆಯಲ್ಲಿ ಕೆಲಕಾಲ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ವೇಳೆ ಶಿರಾ ನಗರದ ಕಾಂಗ್ರೆಸ್ ಯುವ ಅಧ್ಯಕ್ಷ ಅಂಜನ್ ಕುಮಾರ್ ಮಾರ್ಗ ಮಧ್ಯೆ ಹೋಗುವಾಗ ಪ್ರತಿಭಟಿಸ್ತಾ ಇದ್ದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪೊಲೀಸ್ ಇಲಾಖೆಗೆ ದೂರವಾಣಿ ಮೂಲಕ ಮಾಹಿತಿಯನ್ನ ನೀಡಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.